ಮೈ ತುಂಬಾ ಗೋಲ್ಡ್ ಹಾಕಿ ಓಡಾಡೋ ಮಹಿಳೆಯರೇ ಹುಷಾರ್. ಬೈಕ್ನಲ್ಲಿ ಬರ್ತಾರೆ, ಕ್ಷಣಾರ್ಧದಲ್ಲಿ ಚಿನ್ನ ದೋಚಿ ಪರಾರಿಯಾಗ್ತಾರೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಯ್ತು ಬೆಚ್ಚಿ ಬೀಳಿಸೋ ದೃಶ್ಯ. ಚಿನ್ನದ ಒಡವೆ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಪಳಪಳ ಹೊಳೆಯೋ ಚಿನ್ನದ ಒಡವೆಗಳು ಹೆಣ್ಣಿನ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸುತ್ತವೆ. ಇನ್ನು ಈ ಚಿನ್ನ ಮನೆಯಲ್ಲಿದ್ದರೆ ಕಷ್ಟದ ಕಾಲಕ್ಕೆ ನೆರವಾಗುತ್ತೆ ಅನ್ನೋ ಮಾತಿದೆ. ಆದ್ರೆ ಮನೆಯಲ್ಲಿ ಚಿನ್ನ ಇದೆ ಅಂತ ಹೇಳಿ ಅದನ್ನ ಮೈ ತುಂಬಾ ಹಾಕಿಕೊಂಡು ಪೋಸ್ ಕೊಡೋದಕ್ಕೆ ಮಾತ್ರ ಹೋಗಬೇಡಿ. ಯಾಕಂದ್ರೆ ತುಮಕೂರಿನಲ್ಲಿ ಚೈನ್ ಸ್ನ್ಯಾಚರ್ಸ್ ಹಾವಳಿ ಹೆಚ್ಚಾಗಿದ್ದು, ಬೈಕ್ನಲ್ಲಿ ಸರ್ರನೆ ಬರೋ ಕರೀಮರು ಬರ್ರನೆ ನಿಮ್ಮ ಚಿನ್ನವನ್ನ ಎಗರಿಸಿ ಪರಾರಿಯಾಗ್ಬಿಡ್ತಾರೆ. ಹುಷಾರ್. ಚಿನ್ನ ಧರಿಸಿ ಹೊರಗೆ ಓಡಾಡುವ ಮಹಿಳೆಯರು ನೋಡಲೇಬೇಕಾದ ಸ್ಟೋರಿ ಇದು. ತುಮಕೂರಿನ ಮಹಿಳೆಯರು ಬೆಚ್ಚಿ ಬೀಳೋ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ತುಮಕೂರು ನಗರದಲ್ಲಿ ಮಹಿಳೆಯರ ಮಾಂಗಲ್ಯ ಹಾಗೂ ಜೀವಕ್ಕೆ ರಕ್ಷಣೆ ಇಲ್ವಾ ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಹೌದು, ತುಮಕೂರು ನಗರದ SS ಪುರಂನಲ್ಲಿ ನಡೆದಿರುವ ಘಟನೆಯೊಂದು ತುಮಕೂರು ಮಹಿಳೆಯರನ್ನ ಬೆಚ್ಚಿ ಬೀಳಿಸಿದೆ. ಸರಗಳ್ಳರಿಂದ ಉಪನ್ಯಾಸಕಿಯ ಮಾಂಗಲ್ಯ ಸರ ದೋಚಲು ಯತ್ನ ನಡೆದಿದೆ. ಬೈಕ್ನಲ್ಲಿ ಬಂದ ಇಬ್ಬರು ಸರಗಳ್ಳರು ನಗರದ ಶಾರದಾಂಬಾ ಕಾಲೇಜು ಉಪನ್ಯಾಸಕಿ ರಶ್ಮಿ ಅವರ ಸರವನ್ನ ಕದಿಯಲು ಯತ್ನಿಸಿದ್ದಾರೆ. ನಿನ್ನೆ ಸಂಜೆ 7:15 ಸುಮಾರಿಗೆ ಈ ಘಟನೆ ನಡೆದಿದ್ದು, ರಶ್ಮಿ ಅವರು ಕಾಲೇಜು ಮುಗಿಸಿ ಮನೆಗೆ ತೆರಳುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಸರಗಳ್ಳರು ಸರ ಕದಿಯಲು ಯತ್ನಿಸಿರುವ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಜನಸಂದಣಿ ಇರುವ ಪ್ರದೇಶದಲ್ಲಿಯೇ ಇಂತಹ ಘಟನೆ ನಡೆದಿದ್ದನ್ನ ನೋಡಿ ತುಮಕೂರಿಗರು ಬೆಚ್ಚಿ ಬಿದ್ದಿದ್ದಾರೆ. ಮಾಂಗಲ್ಯ ಕಿತ್ತುಕೊಳ್ಳುವ ಭರದಲ್ಲಿ ಮಹಿಳೆಯರ ಜೀವಕ್ಕೂ ಹಾನಿಯಾಗುವ ಸಾಧ್ಯತೆ ಇದ್ದು, ಮಹಿಳೆಯರಿಗೆ ರಕ್ಷಣೆ ನೀಡುವಂತೆ ತುಮಕೂರು ನಾಗರಿಕರು ಒತ್ತಾಯಿಸಿದ್ದಾರೆ. ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸರಗಳ್ಳರಿಗಾಗಿ ಕಾಕಿ ಬಲೆ ಬೀಸಿದೆ. ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.